ನಮಸ್ತೆ ಎಲ್ಲರಿಗೂ. ಏನಿದು ಎಂಥದ್ದೋ ಇವತ್ತು ಮಾಡ್ತಾ ಇದ್ದಾರೆ, ಏನು ಮಾಡ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಇದ್ರ ಹೆಸರು ಕೇಳಿದ್ದೀರಾ? ಕೋಕೋಪೀಟ್ ಅಂತ ಹೇಳ್ತಾರೆ ಇದಕ್ಕೆ. ಈ ಕೋಕೋಪೀಟು ಯಾವುದಕ್ಕೆ ಪ್ರಯೋಜನ ಇದೆ ಅಂದರೆ, ಹೂವಿನ ಗಿಡಗಳು ಗ್ರೋ ಆಗಲಿಕ್ಕೆ, ಹೂವಿನ ಗಿಡಗಳ ಬೇರನ್ನು ಬಲಪಡಿಸಲಿಕ್ಕೆ ತುಂಬಾ ಪ್ರಯೋಜನ ಇದೆ. ಈ ಕೋಕೋಪೀಟು ಏನು ತುಂಬಾ ಕಷ್ಟವಾಗಿರುವಂಥದ್ದಲ್ಲ, ಆನ್ಲೈನಲ್ಲೆಲ್ಲ ಸಿಗುತ್ತೆ ಕೋಕೋಪೀಟು. ಆದರೆ ಅದಕ್ಕಿಂತ ಮನೇಲಿ ತುಂಬಾ ಈಸಿಯಾಗಿ ನೀವು ಮಾಡ್ಬೋದು. ಹೌದು ಅಂತೀರಾ? ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಮನೆಯಲ್ಲಿ ಮಾಡ್ಬೋದು ಇದನ್ನು. ನಿಮಗೆ ಸ್ವಲ್ಪನೂ ಖರ್ಚಿರಲ್ಲ, ಅಷ್ಟೊಂದು ಕಡಿಮೆ ಇದರೊಳಗೆ, ಅಂದರೆ ಖರ್ಚೇ ಇಲ್ಲ ನಿಮಗೆ. ಅಷ್ಟು ಸುಲಭವಾಗಿ ಈ ಕೋಕೋಪೀಟ್ ಅನ್ನೋದನ್ನು ತಯಾರು ಮಾಡ್ಬೋದು. ಅದನ್ನು ಹೇಗೆ ಮಾಡೋದು, ಅದನ್ನು ಗಿಡಕ್ಕೆ ಹಾಕಿದರೆ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾವ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ಈ ವಿಡಿಯೋನ ನೋಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಕೋಕೋಪೀಟ್ ಅಂದರೆ ಸಾಮಾನ್ಯವಾಗಿ ಗಾರ್ಡನಿಂಗ್ ಮಾಡೋರೆಲ್ಲರಿಗೂ ಗೊತ್ತಿರುತ್ತೆ ಕೋಕೋಪೀಟ್ ಅಂದರೆ ಏನು ಅಂತ. ಆನ್ಲೈನಲ್ಲಿ ಕೂಡ ಸಿಗುತ್ತೆ ಕೋಕೋಪೀಟು. ಅದಕ್ಕಿಂತ ನೀವು ಮನೆಯಲ್ಲಿ ಈ ಕೋಕೋಪೀಟನ್ನು ಸುಲಭವಾಗಿ ತಯಾರಿಸ್ಬೋದು. ಹೇಗೆ ತಯಾರಿಸ್ಬೋದು? ಒಂದು ರೂಪಾಯಿನೂ ಖರ್ಚು ಮಾಡೋದೇ ಬೇಡ ನೀವು, ಅಷ್ಟು ಸುಲಭವಾಗಿ ಇದನ್ನು ಮನೆಯಲ್ಲೇ ಮಾಡ್ಬೋದು. ಅದಕ್ಕಿಂತ ಮೊದಲು ನನ್ನ ನಮ್ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಹೊಸಬರು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಾಯಿ ಸಿಪ್ಪೆ ಇದೆಯಲ್ವಾ, ತೆಂಗಿನಕಾಯಿ ತಂದೇ ತರ್ತೀರಿ ಮನೇಲಿ ನೀವು, ಅಂದರೆ ಎಲ್ಲಿದ್ದಾದರೂ ತಂದಿರ್ಬೋದು. ಅಂದರೆ ಒಲೆಗೆ, ಅಂದರೆ ಸೌದೆ ಒಲೆಯಕ್ಕೆ ಉರಿ ಹಾಕೋರಂತೂ ತರಿಸ್ತಾರೆ ಇದನ್ನು. ಇಲ್ಲ ಮನೆಯಲ್ಲೇ ತೆಂಗಿನ ಮರ ಇದ್ರಂತೂ ತೆಂಗಿನ ಕಾಯಿಗಳು ಸಿಗುತ್ತೆ. ಅದರ ಸಿಪ್ಪೆನ ನೀವು ಸುಲಿತೀರಲ್ವ, ತೆಂಗಿನಕಾಯಿ ಸಿಪ್ಪೆ ಸುಲಿತೀರಲ್ಲ, ಆವಾಗ ಇದು ಸಿಗುತ್ತೆ ಈ ರೀತಿದು. ಇದನ್ನು ಈ ರೀತಿ ಕ್ಲೀನಾಗಿ ಬಿಡಿಸ್ಕೊಂಡ್ರಾಯ್ತು. ಇಲ್ಲ ನಮ್ಮಲ್ಲಿ ತೆಂಗಿನ ಮರನೇ ಇಲ್ಲ, ನಾವು ತೆಂಗಿನಕಾಯಿ ಸಿಪ್ಪೆ ಸುಲಿದಿರುವಂಥ ತೆಂಗಿನಕಾಯಿ ತರೋದು, ನಾವು ನೀರು ಒಲೆ ಅಂದರೆ ಸ್ನಾನದ ಒಲೆಗೆ ಬೆಂಕಿ ಮಾಡೋ ಅಭ್ಯಾಸ ಇಲ್ಲ, ನಾವು ಗೀಝರು ಸೋಲಾರಲ್ಲಿ ಈ ಥರ ಮಾಡ್ಕೊಳ್ಳೋದು ಅನ್ನೋರಿಗೆ ಸಹ ಯಾವ ಥರ ಅಂತ ಐಡಿಯಾನು ಕೂಡ ಹೇಳ್ತೀನಿ ನೋಡಿ. ಈ ರೀತಿ ತೆಂಗಿನ ಸಿಪ್ಪೆ ಇರುತ್ತಲ್ವ, ತೆಂಗಿನಕಾಯಿ ಸಿಪ್ಪೆನ ಸುಲಿದಿರೋದು, ಅದನ್ನು ಈ ರೀತಿ ಪೂರ್ತಿ ಅಲ್ಲದೆ ಇದ್ರೂ ಮೇಲಕ್ಕೆ ಇರೋದನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡ್ರಾಯ್ತು. ಬಿಡಿಸಿ ನಂತರ ಈ ರೀತಿ ಪುಡಿ ಉದುರುತ್ತೆ ನೋಡಿ. ಈ ಪುಡಿಯಿಂದನೂ ಕೋಕೋಪೀಟ್ ಮಾಡ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ಸಿಪ್ಪೆಯಿಂದನೂ ಕೂಡ ಕೋಕೋಪೀಟ್ ಹೇಗೆ ತಯಾರಿಸೋದು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತೆಂಗಿನಕಾಯಿ ಅಂದರೆ ತೆಂಗಿನ ಮರ ಇಲ್ಲದೇ ಇದ್ದು ತೆಂಗಿನಕಾಯಿ ನಾವು ಅಂಗಡಿಯಿಂದ ತಗೊಂಡು ಬರೋದು, ಸಿಪ್ಪೆ ಸುಲಿದಿರುತ್ತೆ ಅದು ಅಂತ ಹೇಳೋರಿಗೂ ಕೂಡ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಪುಡಿಗಳೆಲ್ಲ ಉದುರುತ್ತಲ್ಲ, ಸಿಪ್ಪೆ ಅದು ಸುಲಿದಾಗ ನಾವು ಬಿಡಿಸಿದಾಗ ಪುಡಿ ಉದುರುತ್ತಲ್ಲ, ಆ ಪುಡಿಯಿಂದನೂ ಮಾಡ್ಬೋದು. ಹಾಗೆ ಈ ಸಿಪ್ಪೆಯಿಂದ ಕೂಡ ಮಾಡ್ಬೋದು. ಅದು ಹೇಗೆ ಮಾಡೋದು, ತುಂಬಾ ಸುಲಭವಾಗಿ ಮಾಡುವಂಥದ್ದು. ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಅಷ್ಟೇ. ಫ್ರೀ ಟೈಮಲ್ಲಿ ನೀವು ಇದನ್ನು ಮಾಡಿಟ್ಕೊಂಡ್ರೆ ನಿಮ್ಮ ಗಿಡಗಳಿಗೆ ನೀವು ಯಾವಾಗ ಬೇಕಾದರೂ ಇದನ್ನು ಹಾಕ್ಬೋದು. ಅದೇ ರೀತಿ ನಾನು ಹೇಳಿದ್ನಲ್ಲ, ತೆಂಗಿನಕಾಯಿ ನೀವು ಅಂಗಡಿಯಿಂದ ತಂದಿರ್ತೀರಲ್ವ, ಸಾಂಬಾರು ಮಾಡಲಿಕ್ಕೆ, ದೇವರಿಗೆ ಹೊಡಿಲಿಕ್ಕೆ ಅಂತೂ ತೆಂಗಿನಕಾಯಿ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಕೂಡ ಅಡುಗೆಗಂತೂ ತೆಂಗಿನಕಾಯಿ ಬೇಕು. ಆವಾಗ ಈ ರೀತಿ ಜುಟ್ಟಿರುತ್ತಲ್ವ ತೆಂಗಿನಕಾಯಲ್ಲಿ, ಈ ರೀತಿ ಜುಟ್ಟನ್ನೆಲ್ಲ ನೀವು ತೆಗೆದು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಚೀಲದೊಳಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಅದರಿಂದ ಕೂಡ ಬಿಡಿಸಿ ಮಾಡ್ಬೋದು ನೀವು. ಸೇಮ್ ಅದೇ ಪ್ರೊಸೀಜರು ಇದನ್ನು ಕೂಡ ಮಾಡ್ಬೋದು. ಈ ರೀತಿ ತೆಂಗಿನಕಾಯಿ ಜುಟ್ಟಿನ ತೆಗೆದ ನಂತರ ಅದು ಉಳಿದಿರುತ್ತಲ್ಲ ಆ ಜುಟ್ಟಿನ ನೀವು ಸ್ಟಾಕ್ ಮಾಡಿಟ್ಕೊಂಡು ಅದರ ಸಿಪ್ಪೆನೂ ಈ ರೀತಿ ತೆಗೆದ್ರೆ ಅದರಲ್ಲೂ ಸಹ ಪುಡಿ ಉದುರುತ್ತೆ ನೋಡಿ. ಈ ರೀತಿ ಪುಡಿ ಉದುರುತ್ತಲ್ಲ, ಇದರಿಂದ ಕೂಡ ಮಾಡ್ಬೋದು. ಆದರೆ ಸ್ವಲ್ಪ ಜಾಸ್ತಿಯಾಗಿ ನೀವು ಇದನ್ನು ಸ್ಟಾಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ನಾನು ತೆಂಗಿನಕಾಯಿ ಸಿಪ್ಪೆನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದನ್ನು ಒಂದು ದಿನ ಬಿಸಿಲಿನಲ್ಲಿ ಒಣಗಿಸ್ತಾ ಇದ್ದೀನಿ ಇದನ್ನು. ಯಾಕಂದರೆ ಏನಾದರೂ ಹುಳಗಳಿದ್ದರೆ ಸ್ವಲ್ಪ ಹೋಗಲಿ ಅಂತ, ನಾವು ಗಿಡಕ್ಕೆ ಹಾಕೋದ್ರಿಂದ ಸ್ವಲ್ಪ ಅದು ಕ್ಲೀನಾಗಿರಬೇಕು. ಹಾಗೆ ಈ ಪೌಡರ್ ಇತ್ತಲ್ವ, ಪುಡಿ ಎಲ್ಲ, ಇದನ್ನು ಸಹ ನಾನು ಈ ರೀತಿ ಬಿಸಿಲಿಗೆ ಹಾಕಿ ಒಣಸಿಟ್ಕೊತಾ ಇದ್ದೀನಿ. ಇವೆರಡನ್ನು ಒಂದು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೋಬೇಕು. ನಂತರ ಏನು ಮಾಡಬೇಕು ಅಂದರೆ, ಕೆಲವರು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ತಾರೆ. ಹಾಗೆ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಮಿಕ್ಸಿ ಜಾರ್ನ ಬ್ಲೇಡು ಕಟ್ಟಾಗೋ ಚಾನ್ಸ್ ಇರುತ್ತೆ. ಈ ರೀತಿ ಕತ್ರಿ ಅಥವಾ ಕತ್ತಿಯಿಂದ ಈ ರೀತಿ ಇದನ್ನು ಕಟ್ ಮಾಡ್ಕೊಂಡ್ರಾಯ್ತು. ಸುಲಭವಾಗಿ ಕಟ್ ಮಾಡ್ಕೊಳ್ಬೋದು. ಇದನ್ನು ಬಿಸಿಲಲ್ಲಿ ಒಣಗಿರೋದ್ರಿಂದ, ಸ್ವಲ್ಪ ಗರಿ ಗರಿ ಆಗಿರೋದ್ರಿಂದ ಈಸಿಯಾಗಿ ಕತ್ರಿಯಲ್ಲಿ ಇದನ್ನು ಪೀಸ್ ಮಾಡ್ಕೊಳ್ಬೋದು. ಇಲ್ಲ ಕತ್ತಿಯಲ್ಲೂ ಸಹ ಇದನ್ನು
ಪೀಸ್ ಮಾಡ್ಕೊಳ್ಬೋದು, ಕತ್ತರಿಸ್ಕೊಳ್ಬೋದು, ಈಸಿಯಾಗಿ ಕತ್ತರಿಸ್ಬೋದು, ಕಷ್ಟ ಏನಾಗಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಬಿಟ್ಟರೆ ಗರಿ ಗರಿಯಾಗಿ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡ ನಂತರ ಇದನ್ನು ಬೇಕಾದರೆ ಬಿಸಿಲಲ್ಲಿ ಒಣಗಿಸ್ಕೊಳ್ಬೋದು. ಯಾಕಂದರೆ ಗರಿ ಗರಿಯಾಗಿ ಇದೆ, ಇದು ತುಂಬ ಉದ್ರಾಗಿ ಬಂದುಬಿಟ್ಟಿದೆ. ಅಂದರೆ ಎಲ್ಲ ಸಿಪ್ಪೆ ಕಟ್ ಮಾಡಿರೋದ್ರಿಂದ ಬಿಡಿಸಿಟ್ಟಿದ್ದೀನಿ ಎಲ್ಲ ಕ್ಲೀನಾಗಿ. ಈ ರೀತಿ ಕೊಡ್ಕೊಂಡ್ರೆ ಇದರಲ್ಲೂ ಪುಡಿಗಳು ಉದುರುತ್ತೆ, ಆ ಪುಡಿನೂ ಸಹ ನಾವು ಶೇಖರಿಸಿ ಇಟ್ಕೊಳ್ಬೋದು. ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡ ನಂತರ ಏನು ಮಾಡಬೇಕು ಅಂತ ಮುಂದಿನ ಪ್ರೊಸೀಜರ್ನ ನಾನು ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಫಸ್ಟೇ ಹೇಳಿರೋದು. ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದು ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಹಾಕಿ. ವಿಡಿಯೋಗೆ ಸಂಬಂಧಪಟ್ಟಿರುವಂತಹ ಕಮೆಂಟೇ ಹಾಕಿ, ಅನಗತ್ಯವಾಗಿ ಯಾವುದೇದೋ ಕಮೆಂಟನ್ನು ಹಾಕಬೇಡಿ. ನಿಮ್ಮ ಮನೆ ನೆಲ ಚೆನ್ನಾಗಿಲ್ಲ, ನೀವು ನೆಲ ಒರೆಸಲ್ವಾ ಅಂತ ಕೆಲವರೆಲ್ಲ ಕಮೆಂಟ್ ಹಾಕಿದರು. ಇದನ್ನು ನಾವು ಹೊರಗಡೆ ಗಾರ್ಡನಿಂಗ್ ಮಾಡೋಕೆ ಯಾರು ಅದಕ್ಕೆ ಬೇಕಾಗಿರೋಂಥ ಗೊಬ್ಬರ ರೆಡಿ ಮಾಡ್ಕೊಳ್ಳುವಾಗ ಮನೆ ಒಳಗೆ ಯಾರೂ ಮಾಡಲ್ಲ, ಅದನ್ನು ಮನೆ ಹೊರಗಡೆನೇ ಮಾಡ್ತಾ ಇರೋದು. ಹಾಗಾಗಿ ಆ ರೀತಿ ಇರುತ್ತೆ ನೆಲ. ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಯಾರೂ ಮಾಡಬಾರ್ದು. ಅದು ಬಿಟ್ಟು ವಿಡಿಯೋ ಹೇಗೆ ಬಂದಿದೆ, ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ, ಅದರಿಂದ ನಿಮಗೇನು ಉಪಯೋಗ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ. ನಾನೀಗ ಒಂದು ಬಕೆಟ್ನಲ್ಲಿ ಒಂದು 3/4 ಬಕೆಟಷ್ಟು ನೀರನ್ನು ತಗೊಂಡಿದ್ದೀನಿ. ಆ ನೀರಿಗೆ ಇವೆಲ್ಲವನ್ನು ನಾವು ಕತ್ತ ಇರುತ್ತಲ್ವ, ಕತ್ತ ಅಂತ ಅಂತೀವಿ ನಾವು ಇದನ್ನು. ಕಾಯಿ ಜುಂಗು ಅಂತಲೂ, ತೆಂಗಿನಕಾಯಿ ಜುಂಗು ಅಂತಲೂ ಹೇಳ್ತಾರೆ. ಇದನ್ನೆಲ್ಲ ಬಿಡಿಸಿಟ್ಕೊಂಡಿರೋದನ್ನು ಈ ನೀರಿಗೆ ಹಾಕಿ ನಾವು ಇದನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ. ಪೂರ್ತಿಯೂ ತೆಗೆದಿರೋದು, ಅಷ್ಟನ್ನು ತೆಗೆದಿರೋದನ್ನು ಒಂದು 3/4 ಬಕೆಟಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಇದಿಷ್ಟನ್ನು ಹಾಕಿಬಿಡಿ. ನಾನು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ದೆ ಅಂತ ಕೆಲವರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನನಗೆ ಕೆಲವರು ಕಮೆಂಟ್ ಹಾಕಿದವ್ರೆ, ಹಾಗೆ ಹೇಳಿದ್ರೆ ನಿಮ್ಮ ಮನೆಯೆಲ್ಲ ಒರೆಸದೆ ಎಷ್ಟು ದಿನ ಆಗಿತ್ತು ಅಂತ. ನಾವು ಒರೆಸಿರ್ತೀವಿ, ಆದರೆ ಅಲ್ಲಿರೋದೇ ಅದೇ ಬಣ್ಣವೇ ಇರೋದು. ಯಾಕಂದರೆ ನಾವು ಅಲ್ಲೇ ಏನಾದರೂ ಕೆಲಸ ಮಾಡ್ತಾ ಇರೋದ್ರಿಂದ ಕಲರ್ ಆ ರೀತಿ ಇದೆ. ಅದು ಈ ರೀತಿ ಫುಲ್ಲು ನೆನೆಸಿಟ್ಕೊಂಡ್ರೆ ಆಯಿತು. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ನೆನೆಸಿಟ್ಕೊಳೋದ್ರಿಂದ ಅದರಲ್ಲೇನಾದರೂ ಧೂಳುಗಳಿದ್ದರೆ, ಆ ಕತ್ತದಲ್ಲಿ ಏನಾದರೂ ಧೂಳಿದ್ರೆ ನಾವು ಆಚೆ ಕಡೆಯಿಂದ ತರಿಸಿರ್ತೀವಿ ನಾವು ಇದಕ್ಕೆ ಸ್ನಾನದ ಒಲೆಗೆ ಬೆಂಕಿ ಮಾಡಲಿಕ್ಕೆ ಅಂತ. ಒಂದು ದಿನದ ನಂತರ ನೀವು ಸಂಜೆ ಇದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕಿದರೆ ಒಂದು ದಿನ ಪೂರ್ತಿ, ನೈಟ್ ಪೂರ್ತಿ ಇದು ಈ ರೀತಿ ನೀರಲ್ಲಿ ನೆಂದಿರಬೇಕು. ಪೂರ್ತಿಯಾಗಿ ನೀರಲ್ಲಿ ನೆಂದು ಕಲರು ಚೇಂಜ್ ಆಗುತ್ತೆ ನೋಡಿ. ಕಲರೇ ಚೇಂಜ್ ಆಗಿದೆ, ಬೇರೆ ಕಲರ್ ಆಗಿದೆ. ಈ ನೀರನ್ನು ತೆಗೆದು ನಾವು ಯಾವುದಾದ್ರೂ ಗಿಡಕ್ಕೆ ಸಹ ಹಾಕ್ಕೊಳ್ಬೋದು. ಈ ನೀರನ್ನು ಸುಮ್ಮನೆ ಬಿಸಾಡಲಿಕ್ಕಿಂತ ಗಿಡಕ್ಕೆ ಸಹ ಹಾಕ್ಬೋದು. ಇದನ್ನು ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಇದನ್ನು ಪೂರ್ತಿಯಾಗಿ ಕೈಯಲ್ಲಿ ಹಿಂಡ್ಕೊಂಡು, ಯಾಕಂದರೆ ನಾನು 2 ಕೈನ ಯೂಸ್ ಮಾಡಿಲ್ಲ, ವಿಡಿಯೋನ ಮಾಡಲಿಕ್ಕೆ ಯಾರೂ ಇಲ್ಲದೆ ಇರೋ ಕಾರಣ ನಾನು ಒಂದು ಕೈಯಲ್ಲಿ ಫೋನನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶೇಕ್ ಆಗ್ತಿದೆ ಅಷ್ಟೇ. ಈ ರೀತಿ ಚೆನ್ನಾಗಿ ಈ ಕಾಯಿ ಸುಂಬನ್ನು ಚೆನ್ನಾಗಿ ಹಿಂಡ್ಕೊಂಡು, ಕೈಯಲ್ಲಿ ನೀರು ಪೂರ್ತಿ ಹಿಂಡ್ಕೊಂಡು, ಈ ರೀತಿ ಒಂದು ಬಾಕ್ಸು ಸ್ವಲ್ಪ ಅಗಲವಾಗಿರುವಂತಹ, ಒಂದು ರೌಂಡ್ ಆಗಿರುವಂತಹ ಅಥವಾ ಸ್ಕ್ವೇರ್ ಶೇಪ್ ಯಾವುದಾದ್ರೂ ಬಾಕ್ಸು ಇರ್ಬೋದು ಈ ರೀತಿದು. ಆ ಬಾಕ್ಸಿಗೆ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು, ಕಾಯಿ ಸಿಪ್ಪೆ ಜುಂಗಿರುತ್ತಲ್ವ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಹಾಕ್ತಾ ಬರಬೇಕು. ಇದನ್ನು ಪದ್ರ ಆಗಿ ಹಾಕ್ತಾ ಬರಬೇಕು. ಹಾಕಿದ ಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಪೂರ್ತಿಯಾಗಿ ಹಾಕ್ಕೊಳ್ಳಿ, ಅಂದರೆ ಅದು ಪೂರ್ತಿ ತುಂಬ ತನಕ ಇದನ್ನು ಹಿಂಡಿ ಆ ನೀರನ್ನು ಪೂರ್ತಿ ಹಿಂಡಿ ಇದಕ್ಕೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಇದನ್ನು ಪ್ರೆಸ್ ಮಾಡಬೇಕು. ನಾನು ಹೇಳ್ದಾಗೆ ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಇನ್ನೊಂದು ಕೈ ಉಪಯೋಗಿಸಿದ್ರಿಂದ ಈ ರೀತಿ ಆಯಿತು. ಈಗ ನಾನು ಕರೆಕ್ಟಾಗಿ ಇಟ್ಕೊಂಡೆ ನೋಡಿ. ಪೂರ್ತಿಯಾಗಿ ಇದನ್ನು ಹಿಂಡಿ ಬಸ್ದು ಬಿಡಬೇಕು. ನೀರನ್ನು ಪೂರ್ತಿಯಾಗಿ ಬಸ್ದು ಇದನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಪೂರ್ತಿ ನೀರನ್ನು ಈ ಥರ ಒತ್ತಿ, ಎಷ್ಟು ನಿಮಗೆ ಶಕ್ತಿ ಇದೆಯೋ ಅಷ್ಟು ಒತ್ತಿ ಹಿಂಡಿ ಪೂರ್ತಿ ನೀರನ್ನು ಬಸ್ಕೊಳ್ಬೇಕಾಗತ್ತೆ. ನೀರು ಅನ್ನೋದು ಕೂಡ ಸ್ವಲ್ಪನೂ ಇರಬಾರ್ದು. ಆ ರೀತಿ ಪ್ರೆಸ್ ಮಾಡಿಕೊಂಡು ಹಿಂಡಿ ಪೂರ್ತಿ ನೀರನ್ನು ತೆಕ್ಕೊಂಡು ಇದನ್ನು ಈಗ ನಾನು ಬಿಸಿಲಲ್ಲಿ ಒಣಗಿಸ್ತೀನಿ. ಇದನ್ನು ಈ ರೀತಿ ಪೂರ್ತಿ ಹಿಂಡಿ ನೀರೆಲ್ಲ ತೆಗೆದ ನಂತರ ಇದನ್ನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಹಾಗೆ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ರೀತಿ ನೆಲದ ಮೇಲೆ ಒಂದು ಚೀಲ ಅಥವಾ ಏನಾದರೂ ಹಾಕ್ಕೊಂಡು
ಕೌಚ್ ಹಾಕಿದ್ರೆ ಆಯಿತು. ಈಸಿಯಾಗಿ ಬರುತ್ತೆ, ಒಳ್ಳೆ ಕೇಕ್ ಥರನೇ ಬಂದಿದೆ ನೋಡಿ, ಎಲ್ಲೂ ಬಿಟ್ಕೊಳ್ಳಲ್ಲ. ಪ್ರೆಸ್ ಮಾಡಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಾಕಿರೋದ್ರಿಂದ ಈ ರೀತಿ ಗಟ್ಟಿಯಾಗಿಯೇ ಅದು ಕೇಕ್ ಥರ ಆಗುತ್ತೆ. ಇದೇ ಕೋಕೋಪೀಟ್ ಅಂದರೆ ಇದೇನೆ. ಇದು ಈಗ 1, 2 ಅಥವಾ 3 ದಿನ ಅಂತೂ 3ರಿಂದ 4 ದಿನ ಆದರೂ ಒಣಗಬೇಕು. ನಾನು ಪುಡಿ ಹೇಳಿದ್ನಲ್ಲ, ಪುಡಿ ಒಟ್ಟು ಮಾಡಿಟ್ಟಿದ್ದು, ಅದನ್ನು ಸಹ ಅದೇ ರೀತಿ ನೀರಿಗೆ ಹಾಕಿ 1 ದಿನ ಪೂರ್ತಿ ನೀರಲ್ಲಿಟ್ಟು ನಂತರ ಹಿಂಡಿ ಅದೇ ರೀತಿ ನಾನು ಆವಾಗ ದೊಡ್ಡದನ್ನು ಮಾಡಿದ್ನಲ್ಲ ಅದೇ ರೀತಿ ಸಣ್ಣದು ಕೂಡ ಅದೇ ಪ್ರೊಸೀಜರ್ ಮಾಡಿದ್ರಾಯಿತು. ನೋಡಿ, ಇದು ಕೂಡ ಈಸಿಯಾಗಿ ಒಂದು ಸಣ್ಣ ಬಾಕ್ಸು ತಗೊಂಡಿದ್ದೀನಿ ನಾನು, ಅದು ದೊಡ್ಡದು ಇದು ಸಣ್ಣದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೇಕ್ ಆಗಿದೆ, ಎಷ್ಟು ಚೆನ್ನಾಗಿ ಕೇಕು ರೆಡಿಯಾಗಿದೆ. ಈಗ ಕೋಕೋಪೀಟು ರೆಡಿಯಾಗಿದೆ. ಇದೊಂದು 3ರಿಂದ 4 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಂಡ್ರೆ ನೀವು ಯಾವಾಗ ಗಾರ್ಡನಿಂಗಿಗೆ ರೆಡಿ ಮಾಡ್ತೀರೋ ಮಣ್ಣನ್ನು ಎಲ್ಲ ಮಿಕ್ಸ್ ಮಾಡಿ ಪಾಟಿಗೆ ಹಾಕೋದು ಅಥವಾ ನೆಲದಲ್ಲೇ ನೆಡ್ತೀರೋ ಆವಾಗ ಈ ಕೋಕೋಪೀಟನ್ನು ಉಪಯೋಗಿಸ್ಕೊಳ್ಬೋದು. ನಾನು ಆವಾಗ ಫಸ್ಟಾಗಿ ಸ್ಟಾರ್ಟಿಂಗೇ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನೀವು ಆರಾಮಾಗಿ ಮಾಡ್ಬೋದು. ಆನ್ಲೈನಲ್ಲೆಲ್ಲ ತರಿಸ್ಕೊಂಡ್ರೆ ಸ್ವಲ್ಪನೇ ನಿಮಗೆ ಸಿಗುತ್ತೆ. ಅದು ಈ ಥರ ನೀವು ಕಾಯಿ ಸಿಪ್ಪೆನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲೇ ಮಾಡ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನೋಡಿ, ಗಾರ್ಡನಿಂಗ್ ಮಾಡೋಕ್ಕೆ ಏನೇನೋ ನಾವು ಮಣ್ಣು, ಗೊಬ್ಬರ, ಮರಳು ಎಲ್ಲ ತೊಗೊಂಡಿರ್ತೀವಲ್ವ, ಅದ್ರ ಜೊತೆಗೆ ಕೋಕೋಪೀಟನ್ನು ಸಹ ತೊಗೊಂಡು ಫಸ್ಟ್ ಮಣ್ಣನ್ನೆಲ್ಲ ಹಾಕಿ ನಂತರ ಸ್ವಲ್ಪ ಗೊಬ್ಬರ ಹಾಕಿದ ಮೇಲೆ ನಾನು ಕೋಕೋಪೀಟನ್ನು ಹಾಕ್ತಿದ್ದು. ಇದರ ವೀಡಿಯೋನ ಅಂದರೆ ಇದು ರೀಪಾಟಿಂಗ್ ಮಾಡೋ ವೀಡಿಯೋನ ಕೂಡ ನಾನು ಈ ಹಿಂದೆ ಹಾಕಿದ್ದೀನಿ. ನೋಡದೇ ಇದ್ದವರು ನೋಡಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ. ಗಾರ್ಡನಿಂಗ್ ಮಾಡಲಿಕ್ಕೆ ಇಷ್ಟ ಇರೋರಿಗೆ ಈ ವಿಡಿಯೋಗಳೆಲ್ಲ ಬೇಕಾಗುತ್ತೆ. ನೋಡಿ, ಮಣ್ಣು ಗೊಬ್ಬರ ಎಲ್ಲ ಹಾಕಿದ ನಂತರ ಸ್ವಲ್ಪ ಪ್ರೆಸ್ ಮಾಡಿ ನಾವು ಇದಕ್ಕೆ ಈ ಕೋಕೋಪೀಟನ್ನು ಹಾಕಿಬಿಟ್ರೆ ಆಯಿತು. ಇದರ ವೀಡಿಯೋನ ನಾನು ಹಾಕಿದ್ದೀನಿ, ಅಂದರೆ ರೀಪಾಟಿಂಗ್ ಮಾಡೋದು, ಒಂದು ಪಾಟಿಂದ ತೆಗೆದು ಇನ್ನೊಂದು ಪಾಟಿಗೆ ಹೇಗೆ ಹಾಕಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಹಿಂದಿನ ವೀಡಿಯೋದಲ್ಲಿ ಇದೆ. ನೋಡದೇ ಇದ್ದವರು ನೋಡಿ. ನಂತರ ಈ ಕೋಕೋಪೀಟನ್ನು ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿಕೊಂಡು ಈ ಗಿಡದ ಬುಡಕ್ಕೆ ಈ ರೀತಿ ಹಾಕಿಬಿಟ್ರೆ ನೀವು ನೀರು ಹಾಕಿದಾಗ, ಅಂದರೆ ಬೇಸಿಗೆ ಟೈಮಲ್ಲಿ ನೀವು ನೀರು ಹಾಕಿದಾಗ ನೀರು ಬೇಗನೆ ಒಣಗಿ ಹೋಗಲ್ಲ. ನೀರಿನ ಅಂಶ ಈ ಕೋಕೋಪೀಟು ಎಳೆದಿಟ್ಕೊಳ್ಳುತ್ತೆ. ಗಿಡದ ಬೇರಿಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಕೊಡುತ್ತೆ. ಆ ಗುಣ ಈ ಕೋಕೋಪೀಟಲ್ಲಿ ಇದೆ. ಹಾಗೆ ಇದು ಅದೊಂದೇ ಅಲ್ಲ, ಗಿಡಗಳ ಬೇರನ್ನು ಬಲಪಡಿಸುತ್ತೆ, ಗಿಡಗಳ ಬೇರಿಗೆ ಸ್ಟ್ರೆಂತ್ ಕೊಡುತ್ತೆ. ಇದ್ರ ನಂತರ ಈಗ ಸ್ವಲ್ಪ ಗೊಬ್ಬರನ ಹಾಕಿದ್ದೀನಿ. ಕೋಕೋಪೀಟ್ ಹಾಕಿದ ಮೇಲೆ ಸ್ವಲ್ಪ ಗೊಬ್ಬರನ ಹಾಕಿ ಈ ರೀತಿ ನೀರು ಹಾಕಿದ್ದೀನಿ. ಆವಾಗ ಏನಾಗುತ್ತೆ, ಆ ಗೊಬ್ಬರ ಕೂಡ ಕೆಳ ತನಕ ಹೋಗಲ್ಲ, ಅಂದರೆ ಪಾಟು ಅಡಿಭಾಗ ತನಕ ಹೋಗಲ್ಲ. ಕೋಕೋಪೀಟು ಇರೋದ್ರಿಂದ ಅದೆಲ್ಲವೂ ಆ ಬೇರಿಗೆ ತಾಕ್ಕೊಂಡು ಗಿಡಗಳು ಬೇಗನೆ ಗ್ರೋ ಅಪ್ ಆಗುತ್ತೆ. ಈ ರೀತಿ ಮಾಡಿ ನೋಡಿ ನೀವು ಮನೆಯಲ್ಲೇ ಕೋಕೋಪೀಟನ್ನು ಹೇಗೆ ತಯಾರಿಸೋದು ಅನ್ನೋದು ಗೊತ್ತಾಯ್ತಲ್ಲ. ಈಗ ಈಸಿಯಾಗಿ ಮಾಡ್ಬೋದು, ಗಿಡಗಳಿಗೆ ಹಾಕಿ ಗಿಡಗಳನ್ನು ಗ್ರೋ ಅಪ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಗಾರ್ಡನಿಂಗ್ ವಿಡಿಯೋಗಳನ್ನು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.